ನಾನು ಫೋನ್ ಬೀಳಿಸ್ಕೊಂಡು ನಾನು ಡಿಸ್ಪ್ಲೇ ಹಾಳು ಮಾಡ್ಕೊಂಡಿದ್ದೆ, ಹಾಗಾಗಿ ನಾನು ಫೋನ್ ಫ್ಯಾಂಟಾಸ್ಟಿಕ್ಕಾಗೆ ಬಂದೆ. ಇವರ ಒಂದು ಲೊಕೇಶನ್ ಬಂದು ಯಲಹಂಕ ಬಾಗ್ಲೂರು ಕ್ರಾಸ್ ಒಳಗಡೆ ರೇವಾ ಸರ್ಕಲ್ ಹತ್ರ ಇವರೊಂದು ಲೊಕೇಶನ್ ಸಿಗುತ್ತೆ. ಇಲ್ಲಿ ಏನೇನೆಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ಬನ್ನಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊಬೈಲ್ ರಿಲೇಟೆಡ್ ಎಲ್ಲ ರೀತಿಯ ಎಕ್ವಿಪ್ಮೆಂಟ್ಸು ಇಲ್ಲಿದೆ. ಹಾಗೆ ಇವರು ಸರ್ವಿಸಸ್ ಸಹ ಮಾಡಿಕೊಡ್ತಾರೆ. ಅದು ನೆಕ್ಸ್ಟ್ ಫ್ಲೋರಲ್ಲಿದೆ. ಸೊ ಅಲ್ಲಿ ಒಂದು 4 to 5 ವೆರೈಟೀಸ್ ಆಫ್ ಎಕ್ವಿಪ್ಮೆಂಟ್ಸ್ ಇತ್ತು, ಮಿಷಿನ್ಸು, ಮೊಬೈಲ್ ರೆಡಿ ಮಾಡಲು. ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ, ಫುಲ್ ಕಂಪ್ಲೀಟ್ ಡಿಸ್ಪ್ಲೇ ನೀಟಾಗಿದೆ, ಟಚ್ ಎಲ್ಲ ವರ್ಕ್ ಆಗ್ತದೆ, ಎಲ್ಲ ಫುಲ್ ಪ್ರಾಪರ್ ಆಗಿದೆ, ಒಳಗಡೆ ಎಲ್ಲ ಕ್ಲೀನ್ ಆಗಿದೆ. ಏನಾಗಿದೆ ಮೇಲೆ ಗ್ಲಾಸ್ ಮಾತ್ರ ಹೊಡೆದೋಗಿದೆ ಇದು. ಸೊ ಏನು ಮಾಡ್ತಾರೆ, ಎಲ್ಲ ಕಡೆ ಕಂಪ್ಲೀಟ್ ಡಿಸ್ಪ್ಲೇ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾವೇನು ಮಾಡ್ತೀವಿ, ಬರೀ ಟಚ್ ಗ್ಲಾಸ್ ಚೇಂಜ್ ಮಾಡ್ತೀವಿ. ಟಚ್ ಗ್ಲಾಸ್ ಚೇಂಜ್ ಮಾಡಿಬಿಟ್ಟು ನಿಮಗೆ ಒರಿಜಿನಾಲಿಟಿ ಹಾಗೆ ಇರುತ್ತೆ. ಡಿಸ್ಪ್ಲೇದು ಏನಿರುತ್ತೆ ಡಿಸ್ಪ್ಲೇದು ಒರಿಜಿನಾಲಿಟಿ ಹಾಗೆ ಇರುತ್ತೆ. ಬರೀ ಟಚ್ ಗ್ಲಾಸ್ ಚೇಂಜ್ ಮಾಡೋದ್ರಿಂದ ನಿಮ್ಗೆ ಒರಿಜಿನಲ್ ಫೀಲೇ ಇರುತ್ತೆ. ನಿಮ್ಗೆ ಕಂಪ್ಲೀಟ್ ಡಿಸ್ಪ್ಲೇ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ಡಿಸ್ಪ್ಲೇ ಚೇಂಜ್ ಮಾಡಬೇಕಂದ್ರೆ ಅರೌಂಡ್ 1800 ರೂಪೀಸ್ ಚಾರ್ಜಸ್ ಆಗುತ್ತೆ ನಿಮಗೆ. ನಿಮ್ಮ ಬರೀ ಟಚ್ ಗ್ಲಾಸ್ ಆದರೆ 800 ರೂಪೀಸಲ್ಲಿ ಮುಗಿದೋಗ್ಬಿಡುತ್ತೆ ನಿಮಗೆ. ಸೊ ಅದು ಮಾಡಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಎಕ್ಸಾಂಪಲ್ ಇವಾಗ ಇದು ಬಂದು LCD, ಇದಾದರೆ ಒಂದು 800 ರೂಪೀಸಲ್ಲಿ ಆಗುತ್ತೆ. LED ಆದರೆ 1200, 1500. ಇನ್ನು ಕರ್ವ್ ಡಿಸ್ಪ್ಲೇ ಬಂದರೆ ಅದೊಂದು 2500, ಐಫೋನೆಲ್ಲ 2000 ಆ ಥರ ಇರುತ್ತೆ. ಒಂದೊಂದು ಮಾಡಲ್ ಒಂಥರ ಡಿಫ್ರೆಂಟ್ ಇರುತ್ತೆ. ಸೊ ಇದು ಈಗ ಡಿಸ್ಪ್ಲೇ ಚೆನ್ನಾಗಿದೆ, ಬರೀ ಟಚ್ ಗ್ಲಾಸ್ ಮಾತ್ರ ಚೇಂಜ್ ಮಾಡ್ತೀವಿ ನಾವು ಇವಾಗ. ಅದೇ A to Z ಎಲ್ಲ ಥರದ ಫೋನನ್ನು ರೆಡಿ ಮಾಡಿಕೊಡ್ತೀರಾ ಅಲ್ವಾ? ಮ್ಯಾಕ್ಸಿಮಮ್ ಅಂತಂದರೆ ಎಷ್ಟು ಡೇಸ್ ಆಗುತ್ತೆ ಅಣ್ಣ? ಗ್ಲಾಸ್ ಚೇಂಜ್ ಆದರೆ ನಿಮಗೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಸೊ ಇದೆಲ್ಲ ಕಂಪ್ಲೀಟು ಡಿಸ್ಪ್ಲೇ ಬೇಕಾದರೂ ಮತ್ತು ಗ್ಲಾಸ್ ಬೇಕಾದರೂ A to Z ಮೊಬೈಲ್ದೊಂದು ಕ್ಯಾಮ್ರಾ ಬೇಕಾದರೂ ನಮ್ಮ ಹತ್ರನೇ ಸಿಗುತ್ತೆ. ಒಂದು ಕ್ಯಾಮ್ರಾ ಗ್ಲಾಸ್ ಆಗಲಿ, ಒಂದು ಆನ್ ಆಫ್ ಸ್ಟ್ರಿಪ್ ಆಗಲಿ, ಬ್ಯಾಟ್ರೀಸ್ ಬೇಕಾದರೆ ಬ್ಯಾಟ್ರೀಸು A to Z ನಮ್ಮ ಹತ್ರನೇ ಸಿಗುತ್ತೆ. ನಾವೆಲ್ಲೂ ಹೋಗಿ ಪರ್ಚೇಸ್ ಮಾಡೋದು ಆ ಥರ ಇರೋಲ್ಲ. ನಮ್ಮ ಹತ್ರನೇ ಡೈರೆಕ್ಟ್ ಸ್ಟಾಕ್ ಎಲ್ಲ ಇರುತ್ತೆ. ನಾವೇ ಹೋಲ್ಸೇಲಾಗೆಲ್ಲ ಕಂಪ್ಲೀಟ್ ತೊಗೊಂಬಂದ್ಬಿಟ್ಟು ಕಸ್ಟಮರ್ಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀವಿ ನಾವು.